400ಕ್ಕೂ ಅಧಿಕ ಸೀಟ್ಗಳನ್ನು ತಗೊಳ್ಳೋದಾಗಿ 420ಗಳು ಯಾವಾಗಲೂ ನಾವು 400 ಅಂತಿರ್ತಾರೆ ಅಂತಲೇ ಹೇಳಬೇಕು. ಅಲ್ಲ ಏನು ಅದೊಂದು ಅಹಂಕಾರ ಅಲ್ವ, ನಾನು 400 ತಗೊಂಡು ನೀವು ಯಾರ್ರೀ ತೊಗೊಳಕ್ಕೆ, ಜನ ಕೊಡ್ತಿದ್ದೀವಿ ಇಡೀ. ಯಾಕೆ ಪ್ರಜಾಪ್ರಭುತ್ವ, ಯಾಕೆ ಗೌಪ್ಯವಾದ ಓಟು, ಜನರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಅದಕ್ಕೆ ಮುಂಚೆ ನಾನು 400 ಯಾರನ್ನ ಹೆದರಿಸ್ತಿದ್ದೀರಿ? ಹೀಗೆ ಬೆಂಗಾಲ್ನಲ್ಲಿ ಹೇಳಿದ್ರಿ ಆಯಿತಾ, ಹೀಗೆ ಕರ್ನಾಟಕದಲ್ಲಿ ಹೇಳಿದ್ರಿ ಆಯಿತಾ, ಹೀಗೆ ತಮಿಳ್ನಾಡಿನಲ್ಲಿ ಹೇಳಿದ್ರಿ ಆಯಿತಾ, ಆಗ್ತಾ ಇಲ್ಲ ಅಲ್ವಾ? ಅದು ಸುಮ್ಮನೆ ಒಂದು ಈ ಪಿ ಆರ್ ಏಜೆನ್ಸಿಗಳಾಗ್ಬಿಟ್ಟಿದೆ. ಸುಮ್ಮನೆ ನಾನು ಹೇಳ್ತಿದ್ದೀವಿ, ನಾವು ಹಿಂಗೆ ಮಾಡ್ತಿದ್ದೀವಿ, ನಿಮ್ಗೆ ಏನು ಧೈರ್ಯ? ಇಷ್ಟು ಸಾವಿರ ಕೋಟಿದೆ ಅನ್ನೋ ಧೈರ್ಯನಾ? ಜನರನ್ನು ಕೊಂಡ್ಕೊಂಡ್ಬಿಡ್ತೀವಿ ಅನ್ನೋ ಧೈರ್ಯನಾ? ದೇಶ ಬಿಟ್ಟು ದೇವಸ್ಥಾನಗಳಲ್ಲಿ ಕೂತ್ಕೊಂಡು ಧರ್ಮವನ್ನು ದುರುಪಯೋಗ ಪಡಿಸ್ಕೊಂಡು ಗೆದ್ದುಬಿಡ್ತೀವಿ ಅನ್ನೋ ದೇಹನ ಅಲ್ವೇ? ಅದನ್ನು ನಾವು ಅಹಂಕಾರವಾಗಿ ನೋಡ್ಬೇಕು. ಅಂದರೆ ನಾನು ಇನ್ನೂ ಓಟೆ ಹಾಕಿಲ್ಲ, ಅದಕ್ಕೆ ಮುಂಚೆ ನೀನು ಹೆಂಗಪ್ಪ ಹೇಳ್ತೆ 400 ಅಂತ? ಅದು ಸುಮ್ಮನೆ ಒಂದು ಇಮೇಜ್ ಕ್ರಿಯೇಟ್ ಮಾಡಲಿಕ್ಕೆ ಹೊರತು ಆ ಥರ ಎಲ್ಲ ಆಗಲ್ಲ. ಈ ಸರಿ 400ಕ್ಕೂ ಅಧಿಕ ಸೀಟ್ಗಳನ್ನು ತಗೊಳ್ಳೋದಾಗಿ 420ಗಳು ಯಾವಾಗಲೂ ನಾವು 400 ಅಂತಿರ್ತಾರೆ ಅಂತಲೇ ಹೇಳಬೇಕು. ಅಲ್ಲ ಏನು ಅದೊಂದು ಅಹಂಕಾರ ಅಲ್ವ, ನಾನು 400 ತಗೊಂಡು ನೀವು ಯಾರ್ರೀ ತೊಗೊಳಕ್ಕೆ, ಜನ ಕೊಡ್ತಿದ್ದೀವಿ ಇಡೀ. ಯಾಕೆ ಪ್ರಜಾಪ್ರಭುತ್ವ, ಯಾಕೆ ಗೌಪ್ಯವಾದ ಓಟು, ಜನರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಅದಕ್ಕೆ ಮುಂಚೆ ನಾನು 400 ಯಾರನ್ನ ಹೆದರಿಸ್ತಿದ್ದೀರಿ? ಹೀಗೆ ಬೆಂಗಾಲ್ನಲ್ಲಿ ಹೇಳಿದ್ರಿ ಆಯಿತಾ, ಹೀಗೆ ಕರ್ನಾಟಕದಲ್ಲಿ ಹೇಳಿದ್ರಿ ಆಯಿತಾ, ಹೀಗೆ ತಮಿಳ್ನಾಡಿನಲ್ಲಿ ಹೇಳಿದ್ರಿ ಆಯಿತಾ, ಆಗ್ತಾ ಇಲ್ಲ ಅಲ್ವಾ? ಅದು ಸುಮ್ಮನೆ ಒಂದು ಈ ಪಿ ಆರ್ ಏಜೆನ್ಸಿಗಳಾಗ್ಬಿಟ್ಟಿದೆ. ಸುಮ್ಮನೆ ನಾನು ಹೇಳ್ತಿದ್ದೀವಿ, ನಾವು ಹಿಂಗೆ ಮಾಡ್ತಿದ್ದೀವಿ, ನಿಮ್ಗೆ ಏನು ಧೈರ್ಯ? ಇಷ್ಟು ಸಾವಿರ ಕೋಟಿದೆ ಅನ್ನೋ ಧೈರ್ಯನಾ? ಜನರನ್ನು ಕೊಂಡ್ಕೊಂಡ್ಬಿಡ್ತೀವಿ ಅನ್ನೋ ಧೈರ್ಯನಾ? ದೇಶ ಬಿಟ್ಟು ದೇವಸ್ಥಾನಗಳಲ್ಲಿ ಕೂತ್ಕೊಂಡು ಧರ್ಮವನ್ನು ದುರುಪಯೋಗ ಪಡಿಸ್ಕೊಂಡು ಗೆದ್ದುಬಿಡ್ತೀವಿ ಅನ್ನೋ ದೇಹನ ಅಲ್ವೇ? ಅದನ್ನು ನಾವು ಅಹಂಕಾರವಾಗಿ ನೋಡ್ಬೇಕು. ಅಂದರೆ ನಾನು ಇನ್ನೂ ಓಟೆ ಹಾಕಿಲ್ಲ, ಅದಕ್ಕೆ ಮುಂಚೆ ನೀನು ಹೆಂಗಪ್ಪ ಹೇಳ್ತೆ 400 ಅಂತ? ಅದು ಸುಮ್ಮನೆ ಒಂದು ಇಮೇಜ್ ಕ್ರಿಯೇಟ್ ಮಾಡಲಿಕ್ಕೆ ಹೊರತು ಆ ಥರ ಎಲ್ಲ ಆಗಲ್ಲ.